टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದೊಂದು ಕುಟುಂಬದ್ದು ಒಂದೊಂದು ನೋವು. ಒಬ್ಬರಿಗೆ ಒಬ್ಬೇ ಮಗನನ್ನ ಕಳೆದುಕೊಂಡಂತಹ ನೋವಿದ್ರೆ ಮತ್ತೊಬ್ಬರಿಗೆ ಇನ್ನೊಬ್ಬಳು ಮಗಳ ಇನ್ನಿಲ್ಲ ಅನ್ನುವಂತಹ ದುಃಖ ಆವರಿಸಿದೆ. ಮತ್ತೊಬ್ಬರಿಗೆ ಮುಂದೇನು ಅನ್ನುವಂತಹ ಚಿಂತೆ. ಅಷ್ಟಕ್ಕೂ ಆರ್ಸಿಬಿ ಕಾಲ್ತುಳಿತಕ್ಕೆ ಬಲಿಯಾದವರ ಕುಟುಂಬದಲ್ಲಿ ಕಣ್ಣೀರೇ ಕರಗ್ತಾ ಇಲ್ಲ. ಇದರ ನಡುವೆ ಪರಿಹಾರದ ಮೊತ್ತವನ್ನ ಸರ್ಕಾರ 25 ಲಕ್ಷಕ್ಕೆ ಹೆಚ್ಚಿಸಿದೆ. ಮಗನ ಅಗಲಿಕೆಯ ನೋವಿನಿಂದ ಹೊರಬರದ ತಂದೆ ಸಮಾಧಿಯನ್ನೇ ತಬ್ಬಿ ಗೋಳಾಡ್ತಿರೋ ಈ ದೃಶ್ಯವೇ ಮನ ಕಲಕುವಂತಿದೆ. ಬುಧವಾರ ಬೆಂಗಳೂರಿನಲ್ಲಿ ಸಂಭವಿಸಿದ್ದ ಕಾಲ್ತುಳಿತ ಅನ್ನೋ ಮಹಾ ದುರಂತ 11 ಆರ್ಸಿಬಿ ಅಭಿಮಾನಿಗಳನ್ನ ಬಲಿ ಪಡೆದಿತ್ತು. ಈ ದುರಂತದಲ್ಲಿ ಹಾಸನ ಮೂಲದ ಭೂಮಿಕ್ ಕೂಡ ಪ್ರಾಣ ಬಿಟ್ಟಿದ್ದ. ಒಬ್ಬರೇ ಮಗನನ್ನ ಹೊಂದಿದ್ದ ತಂದೆ ಲಕ್ಷ್ಮಣ್ ಇನ್ನೂ ದುಃಖದಿಂದ ಹೊರಬಂದಿಲ್ಲ. ಬೇಲೂರಿನ ಕುಪ್ಪಗೋಡು ಗ್ರಾಮದ ತೋಟದಲ್ಲಿರೋ ಸಮಾಧಿ ಮೇಲೆ ಮಲಗಿದ ತಂದೆ ಗೋಳಾಡಿದ್ರು. ನನ್ನ ಮಗ ಇಲ್ಲ, ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದಿರಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲ ಮಲಗಿಸಿದಿರಿ, ನನ್ನ ಮಗನ ಜೊತೆ ಮಲಗಿದಿರಿ. ನಿನ್ನೆ 3ನೇ ದಿನದ ಕಾರ್ಯವನ್ನು ಮಾಡದ ತಂದೆ ನನ್ನ ಮಗನ ಅಂತ್ಯ ಸಂಸ್ಕಾರ ಮಾಡಿಲ್ಲ, ಇಲ್ಲೇ ಮಲಗಿದಾನಷ್ಟೇ, ಹೀಗಾಗಿ ಕಾರ್ಯ ಮಾಡ್ತಿಲ್ಲ ಅಂತ ಬಿಕ್ಕಳಿಸಿದ್ರು. ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು. ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ, ಹಂಗಾಗಿ ಮಾಡಕ್ ಬಿಡ್ತಾ ಇಲ್ಲ. ನನ್ನ ಎದುರುಗಡೆನೆ ಅವನಿಲ್ಲ, ನನ್ನ ತೋಟದಲ್ಲೇ ಮಲಗಿದ್ದಾನೆ, ಅವ್ರನ್ನ ಮಲಗಿಸಿ ಬಂದಿದ್ದೀನಿ. ಇದು ಸರ್ಕಾರವೇ ಮಾಡಿರೋ ಕೊಲೆ ಅಂತ ಆರೋಪಿಸಿದ್ರು. ಸರ್ಕಾರ ಇವ್ರನ್ನ ಬಲಿ ತಗಂತಲ್ಲ, ಇವರು ಕರ್ನಾಟಕ ಸರ್ಕಾರದವರೇ ಅವ್ರನ್ನ ಮರ್ಡರ್ ಮಾಡಿ ಇವಾಗ ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಇವರು ಟೆರರಿಸ್ಟ್ಗಳಿಗಿನ್ನ ಇವರು ದೊಡ್ಡ ಟೆರರಿಸ್ಟ್ಗಳು ಇವರಾಗಿದ್ದಾರೆ. ಇತ್ತ ಮಂಡ್ಯ ಜಿಲ್ಲೆ ರಾಯಸಮುದ್ರದ ಪೂರ್ಣಚಂದ್ರನ ತಂದೆ ಕೂಡ ಮಗನ ಸಮಾಧಿ ಮುಂದೆಯೇ ಕೂತು ದುಃಖಿತರಾಗಿದ್ರು. ನನ್ನ ಮಗನನ್ನ ವಾಪಸ್ ಕೊಡೋಕೆ ಯಾರಿಂದಲೂ ಆಗಲ್ಲ ಅಂತ ನೋವು ತೋಡಿಕೊಂಡ್ರು. ಸರ್, ಏನೇ ಹೋಗಿರೋದು ಇತ್ತು, ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನಮಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ. ಅವನು ಹೋದಾಗಿದೆ ಆ ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ನನ್ನ ಮಗಳು ವಾಪಸ್ ಬರ್ತಾಳ ಅಂತ ಕೋಲಾರದ ಸಹನಾ ತಂದೆ ಸುರೇಶ್ ಸರ್ಕಾರವನ್ನ ಪ್ರಶ್ನಿಸಿದ್ರು. ಇವಾಗೇನು ಪೊಲೀಸ್ನವರು ಈ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತಿದ್ರ? ಈ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತಂದ್ರೆ ಯಾರು? ಆ ಥರವಾಗಿ ನಾನು ರಾತ್ರಿ ಮುಗಿದಿದೆ ಮ್ಯಾಚ್, ಬೆಳಿಗ್ಗೆ ನೀವು ಈ ಕಾರ್ಯಕ್ರಮ ಮಾಡೋವಂಥದ್ದು ಏನಿತ್ತು? ಈ ಘೋರದಲ್ಲಿ ತಮ್ಮ ಮಗ ಪ್ರಜ್ವಲನ್ನ ಕಳ್ಕೊಂಡಿರೋ ಚಿಕ್ಕಬಳ್ಳಾಪುರದ ಗಣೇಶ್ ಕೂಡ ಪೊಲೀಸರನ್ನ ಅಮಾನತು ಮಾಡಿದ್ರೆ ನಮ್ಮ ಮಗನ ಪ್ರಾಣ ಬರಲ್ಲ ಅಂತ ಕಿಡಿಕಾರಿದ್ದಾರೆ. ಪೊಲೀಸರನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಪೊಲೀಸ್ನವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಟ್ ಕ್ರೌಡ್ ಜಾಸ್ತಿ ಆದಾಗ ಅಲ್ಲಿ ಇರ್ತಕ್ಕಂಥ ಪೊಲೀಸು ಸಿಬ್ಬಂದಿ ಸಾಕಾಗಿಲ್ಲ. ಅದರಿಂದ ಆ ಸಿಬ್ಬಂದಿ ಸಾಕಾಗಿಲ್ಲ ಅನ್ನೋದಕ್ಕೆ ಅಲ್ಲಿ ಮೇಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಸರ್. ಯಾದಗಿರಿಯ ಶಿವಲಿಂಗ ಅನ್ನೋ ವಿದ್ಯಾರ್ಥಿ ಕೂಡ ಈ ಕಾಲ್ತುಳಿತಕ್ಕೆ ಬಲಿಯಾಗಿದ್ದ. ಕೊಹ್ಲಿ ಅಪ್ಪಟ ಅಭಿಮಾನಿಯಾಗಿದ್ದ ಶಿವಲಿಂಗ ಕೊಹ್ಲಿ ಭಾವಚಿತ್ರ ಕೂಡ ಬಿಡಿಸಿದ್ದ. ಅಷ್ಟೇ ಅಲ್ಲ, ತನ್ನ ಮೊಬೈಲ್ ವಾಲ್ ಪೇಪರ್ ಆಗಿ ಕೂಡ ಅದನ್ನೇ ಇಟ್ಕೊಂಡಿದ್ದಾನೆ. ದುರಂತ ಅಂದ್ರೆ ಅದೇ ಕೊಹ್ಲಿ ಕಣ್ತುಂಬಿಕೊಳ್ಳಲು ಹೋಗಿ ಪ್ರಾಣ ಬಿಟ್ಟಿದ್ದಾರೆ. ಕಿತ್ತು ತಿನ್ನೋ ಬಡತನದಲ್ಲಿರೋ ತಂದೆ ತಾಯಿ ಮಗನ 3 ದಿನದ ಕಾರ್ಯಕ್ಕೆ ಅವರಿವರ ಬಳಿ ಸಾಲ ಮಾಡಿದ್ದಾರೆ. ನಮ್ಗೆ 1 ರೂಪಾಯಿ ಇಲ್ಲ, ನಾವು ಬೇರೆಯವ್ರ ಬಳಿ ಸಾಲ ತಕೊಂಡಿವಿ ಸರ್. ಸಾಲ ತಕೊಂಡು ನನ್ನ ಮಗಂದು ಇದು ಮಾಡಾಕತ್ತೀವಿ ಸರ್. ರೈತರ ಬಳಿ ಹೋಗಿ ಕೇಸ್ ಇದು ಮಾಡಿದ್ರೆ ಸರ್ ನಮ್ಗೆ ಏನಾರು ಪರಿಹಾರನೇ ಇಲ್ಲಲ್ಲ ಸರ್. ನಮ್ದು ಏನು ಸಾಲ ತಗೊಂಡು ಕೇಸಿ ಅಂತ ಕಾರ್ಯ ಮಾಡಿ ಸರ್ 3 ದಿನದ ಕಾರ್ಯ. 10 ಲಕ್ಷದಿಂದ 25 ಲಕ್ಷಕ್ಕೆ ಪರಿಹಾರ ಹೆಚ್ಚಿಸಿದ ಸರ್ಕಾರ. ಮೃತರ ಕುಟುಂಬಕ್ಕೆ ಸಿಗಲಿದೆ 40 ಲಕ್ಷ ಪರಿಹಾರ. ಇನ್ನು ಮೃತರ ಕುಟುಂಬಕ್ಕೆ ಸರ್ಕಾರ ತಲಾ 10 ಲಕ್ಷ ಪರಿಹಾರ ಘೋಷಿಸಿತ್ತು. ಆದರೆ ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು. 25 ಲಕ್ಷ ಪರಿಹಾರ ನೀಡಿ ಅನ್ನೋ ಕೂಗು ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಸರ್ಕಾರ 25 ಲಕ್ಷಕ್ಕೆ ಪರಿಹಾರವನ್ನ ಹೆಚ್ಚಿಸಿದೆ.
ರಾಜ್ಯ ಸರ್ಕಾರ 25 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದು, ಆರ್ಸಿಬಿ ಆಡಳಿತ ಮಂಡಳಿ ಈಗಾಗಲೇ 10 ಲಕ್ಷ ಪರಿಹಾರ ಘೋಷಿಸಿದೆ. ಇನ್ನು ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಕೂಡ 5 ಲಕ್ಷ ಪರಿಹಾರ ಘೋಷಿಸಿದ್ದು, ಮೃತರ ಕುಟುಂಬಕ್ಕೆ ತಲಾ 40 ಲಕ್ಷ ಪರಿಹಾರ ಸಿಗಲಿದೆ. ಪರಿಹಾರದ ಮೊತ್ತವನ್ನ ಸರ್ಕಾರ 25 ಲಕ್ಷಕ್ಕೆ ಹೆಚ್ಚಿಸಿದೆ ನಿಜ. ಆದ್ರೆ ಹೋದ ಮಕ್ಕಳು ಮತ್ತೆ ಬರೋದಿಲ್ಲ ಅಂತ ಎಲ್ಲರ ಮನೆಯವರು ಕಣ್ಣೀರು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.